ಇದು ಯುದ್ಧದ ಸುದ್ದಿ ಅಲ್ಲ, ಇದು ಮಾನವ ಅಹಂಕಾರದ ಅಂತಿಮ ಘೋಷಣೆ. ಭೂಮಿ ತನ್ನ ಉಸಿರನ್ನೇ ನಿಲ್ಲಿಸಿದ ದಿನ. ಮಧ್ಯಪ್ರಾಚ್ಯದ ಮರಳು ಭೂಮಿ ಹಗಲು ಬೆಂಕಿಯಂತೆ ಕಾವಿದ್ದ ಜಾಗ. ಆ ರಾತ್ರಿ ವಿಚಿತ್ರ ಮೌನ ಇತ್ತು. ಆ ಮೌನ ಒಡೆಯಲು ಸಾಕು ಒಂದು ಆದೇಶ. ಅಮೆರಿಕ ಮತ್ತೆ ಇಸ್ರೇಲ್. ಆಕಾಶದ ಬಾಗಿಲು ತೆರೆಯಿತು. ಯುದ್ಧ ವಿಮಾನಗಳು ಕತ್ತಲೆಯನ್ನು ಚೀರಿದವು. ಗಾಳಿಯೇ ಸ್ಫೋಟದ ಶಬ್ದದಿಂದ ನಡುಗಿತ್ತು. ಟಾರ್ಗೆಟ್ ಇರಾನ್ ಹೃದಯ ಆಗಿತ್ತು. ಕ್ಷಿಪಣಿ ತಾಣಗಳು, ರಕ್ಷಣಾ ಗೋಡೆಗಳು, ಸೈನಿಕ ಕೇಂದ್ರಗಳಾಗಿದ್ದವು. ಆಕಾಶವನ್ನು ಹಿಡಿದವನೇ ಯುದ್ಧ ಗೆಲ್ತಾನೆ. ಆದರೆ ಪ್ರತಿ ದಾಳಿಗೂ ಒಂದು ಪ್ರತಿದಾಳಿ ಇರುತ್ತೆ. ಇರಾನ್ ಮೌನವಾಗಿರಲಿಲ್ಲ. ರಾತ್ರಿ ಆಕಾಶ ಕೆಂಪಾಯಿತು. ಕ್ಷಿಪಣಿಗಳು ಬೆಂಕಿ ಹಾದಿ ಬರೆದವು. ಡ್ರೋನ್ಗಳು ನೆರಳಿದಂತೆ ಹಾರ್ದವು. ಅದು ದೇಶಗಳ ನಡುವೆ ನಡೆಯುವ ಯುದ್ಧ ಅಲ್ಲ, ಅದು ಪ್ರತೀಕಾರದ ನಡೆಯುವ ಯುದ್ಧ ಆಗಿತ್ತು. ಜಗತ್ತಿನ ಜೀವನಾಡಿ ಸ್ಟ್ರೇಟ್ ಆಫ್ ಹರ್ಮುಜ್ ಅಲ್ಲಿ ಹಡಗುಗಳು ನಿಂತೋಗ್ಬಿಟ್ಟು ತೈಲದ ಬೆಲೆ ಏರ್ಕಂಡು ಮಾರುಕಟ್ಟೆ ಕುಸಿದು ಹೋಯಿತು. ಮಕ್ಕಳು ಪ್ರಶ್ನೆ ಕೇಳಿದ್ರು, ಯುದ್ಧ ಅಂದ್ರೆ ಏನು ಅಂತ. ಆ ಪ್ರಶ್ನೆಗೆ ಉತ್ತರ ಕೊಡೋರು ಯುದ್ಧ ಮಾಡ್ತಿರೋರು. ಅಮೆರಿಕ ಘೋಷಣೆ ಮಾಡಿತು, ಇದು ಆರಂಭ ಮಾತ್ರ ಅಂತ. ಇಸ್ರೇಲ್ ಎಚ್ಚರಿಸಿತು, ಈ ಬೆಂಕಿ ಬೇಗ ಆರೋದಿಲ್ಲ ಅಂತ. ಪ್ರತಿ ಘೋಷಣೆ ಮತ್ತೊಂದು ಸ್ಫೋಟದಂತೆ ಕೇಳಿಸ್ತಾ ಇತ್ತು. ಯುದ್ಧ ಒಂದು ಗುಂಡಿನ ಶಬ್ದದಿಂದ ಆರಂಭ ಆಗೋದಿಲ್ಲ, ಅದು ಒಂದು ಅಂತ್ಯದ ಹಾಡು. ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ.